ವಾರದ ಹಿಂದಷ್ಟೇ ಬೆಳಕಿಗೆ ಬಂದಿದ್ದಂಥ ಉಡುಪಿಯ ಹನಿ ಟ್ರ್ಯಾಪ್ ಕೇಸ್ ನಿಮಗೆ ಗೊತ್ತಿರಬಹುದು. ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತನಿಖೆಯ ಸಂದರ್ಭದಲ್ಲಿ ಮತ್ತಷ್ಟು ರಹಸ್ಯಗಳು ಬಯಲಾಗಿದ್ದಾವೆ. ಜೊತೆಗೆ ಈ ಹನಿ ಟ್ರ್ಯಾಪ್ ಗ್ಯಾಂಗ್ನಿಂದ ವಂಚನೆಗೆ ಒಳಗಾದವರು, ಹಣವನ್ನ ಕಳ್ಕೊಂಡವರು, ಚಿನ್ನಾಭರಣವನ್ನ ಕಳ್ಕೊಂಡವರು ಈಗ ಮುಂದೆ ಬಂದು ಆ ಕಿಲಾಡಿ ಲೇಡೀಸ್ ಗ್ಯಾಂಗ್ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಸಾಲು ಸಾಲು ಆರೋಪಗಳನ್ನ ಮಾಡ್ತಿದ್ದಾರೆ. ಝೀನತ್ ಇಬ್ರಾಹಿಂ ಈ ಗ್ಯಾಂಗ್ನ ಲೀಡರ್. ಈಕೆ ಒಬ್ಬಳೇ ಅಲ್ಲ, ಆಕೆಯ ಜೊತೆ ಮತ್ತಿಬ್ಬರು ಕಿಲೇಡಿಗಳಿದ್ದಾರೆ ಅನ್ನೋದು ಈಗ ಬೆಳಕಿಗೆ ಬರ್ತಾ ಇದೆ. ಝೀನತ್ ಇಬ್ರಾಹಿಂ ಈ ಗ್ಯಾಂಗ್ನ ಲೀಡ್ ಮಾಡ್ತಾ ಇದ್ದೋಳು. ಆಕೆ ಅರೆಸ್ಟ್ ಆಗ್ತಾ ಇದ್ದ ಹಾಗೆ ಆಕೆಯ ಗ್ಯಾಂಗ್ನಲ್ಲಿ ಗುರುತಿಸಿಕೊಂಡಿದ್ದಂಥ ಅಥವಾ ಆಕೆಯ ಜೊತೆ ಕೈ ಜೋಡಿಸಿದ್ದಂಥ ಮತ್ತಿಬ್ಬರು ಲೇಡಿಗಳು ಎಸ್ಕೇಪ್ ಆಗಿದ್ದಾರೆ. ಒಬ್ಬಾಕೆ ಝೀನತ್ ಇಬ್ರಾಹಿಂ ಜೊತೆ ಪಾರ್ಟ್ನರ್ ಆಗಿದ್ದಂಥ ಗೀತಾ ರಾವ್, ಮತ್ತೊಬ್ಬಾಕೆ ವಕೀಲೆಯಾದಂಥ ಬಿಂದು ತಂಗಪ್ಪನ್. ಇಬ್ರು ಕೂಡ ಎಸ್ಕೇಪ್ ಆಗಿದ್ದಾರೆ. ಗೀತಾ ರಾವ್, ಬಿಂದು ಅರೆಸ್ಟ್ ಆದ್ರೆ ಈ ಹನಿ ಟ್ರ್ಯಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಹತ್ವದ ಮಾಹಿತಿಗಳು, ರಹಸ್ಯಗಳು ಬಯಲಾಗುವಂತಹ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ಗೆ ಗೀತಾ ರಾವ್ ಹಾಗೆ ಬಿಂದು ತಂಗಪ್ಪನ್ ಅವರ ವಂಚನೆಯ ಆಡಿಯೋ ಲಭ್ಯ ಆಗಿದೆ. ಉಡುಪಿ ಜಿಲ್ಲೆಯಲ್ಲಿ ಎಷ್ಟೋ ಜನರನ್ನ ಈ ಗ್ಯಾಂಗ್ ವಂಚಿಸಿದೆ ಅನ್ನುವಂಥ ಆರೋಪ ಇದೆ. 10 ಕೋಟಿಗೂ ಅಧಿಕ ಹಣವನ್ನ ವಂಚಿಸಿದ್ದಾರಂತೆ ಝೀನತ್ ಇಬ್ರಾಹಿಂ ಅಂಡ್ ಗ್ಯಾಂಗ್. ಯಾವ ರೀತಿ ವಂಚಿಸ್ತಾ ಇದ್ರು? ಹಿಂದೂ ದೇವರುಗಳ ಹೆಸರನ್ನ ಬಳಸಿಕೊಂಡು ವಂಚಿಸ್ತಾ ಇತ್ತು ಈ ಗ್ಯಾಂಗ್ ಅನ್ನುವಂಥ ಆರೋಪ ಇದೆ. ದೇವರ ಮುಂದೆ ಕಣ್ಣೀರನ್ನ ಹಾಕಿ ಈ ಝೀನತ್ ಇಬ್ರಾಹಿಂ ತನ್ನ ಕ್ಲೈಂಟ್ಗಳನ್ನ ನಂಬಿಸ್ತಾ ಇದ್ಲಂತೆ. ಆಕೆಯ ಜೊತೆ ತೆರೆಮರೆಯಲ್ಲಿ 10 ಹಲವು ಕಾಣದ ಕೈಗಳಿರುವಂತಹ ಆರೋಪ ಕೂಡ ಕೇಳ್ಬರ್ತಾ ಇದೆ. ಆರಂಭದಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿದ್ದ ಹೇಗೆ? ಉದ್ಯಮಿಗಳಿಗೆ ಖೆಡ್ಡಾನ ತೋಡಿ ಅವರ ರಹಸ್ಯ ವಿಡಿಯೋಗಳನ್ನ ಮಾಡಿಕೊಂಡು, ಖಾಸಗಿ ವಿಡಿಯೋಗಳನ್ನ ಮಾಡಿಕೊಂಡು ಅವ್ರ ಕೈನಲ್ಲಿ ಕಂಪನಿಗೆ ಇನ್ವೆಸ್ಟ್ ಮಾಡಿಸಿ ಆನಂತರ ಅವರು ಹಣ ವಾಪಸ್ ಕೇಳಿದಾಗ ಇದೇ ವಿಡಿಯೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಅನ್ನೋದು ಆರಂಭದಲ್ಲಿ ಝೀನತ್ ಇಬ್ರಾಹಿಂ ಹಾಗೆ ಗ್ಯಾಂಗ್ ಬಗ್ಗೆ ಕೇಳಿ ಬಂದಂತ ಆರೋಪ. ಓರ್ವ ಉದ್ಯಮಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ, ಆ ಮೂಲಕ ಪ್ರಕರಣ ಹೊರಗೆ ಬರುತ್ತೆ. ಅದಾದ ನಂತರ ಈಗ ಬೇರೆ ಬೇರೆ ರೀತಿಯಲ್ಲಿ ಹಣ, ಚಿನ್ನಾಭರಣ ದೋಖಾ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಈ ಆರೋಪಿ ಝೀನತ್ ಇಬ್ರಾಹಿಂಲ ಸಹವರ್ತಿ, ಆಕೆಯ ಪಾರ್ಟ್ನರ್ ಆದಂತಹ ಗೀತಾ ರಾವ್ ಹಾಗೆ ಸಂತ್ರಸ್ತೆಯೊಬ್ರು ಮಾತನಾಡಿರುವಂತಹ ಒಂದು ಆಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಹಣದ ವಿಚಾರವಾಗಿಯೇ, ಝೀನತ್ ಹಣವನ್ನ, ಚಿನ್ನಾಭರಣವನ್ನ ವಂಚಿಸಿರುವ ವಿಚಾರವಾಗಿ ಆಡಿಯೋದಲ್ಲೇನಿದೆ ಕೇಳೋಣ ಬನ್ನಿ. ಹಲೋ ಗೀತಾ, ಹೇಳಿ. ಹಲೋ, ಹೇಳಿ ಗೀತಾ. ಎಲ್ಲಿದ್ದೀರಿ? ಇದ್ದೇನೆ. ಹಲೋ, ಹೇಳಿ, ಮನೇಲಿದ್ದೇನೆ. ಕೇಳ್ತದಾ? ಕೇಳ್ತದೆ, ಹೇಳಿ. ಎಂತ ಗೊತ್ತಾ, ನಾನು ಇಲ್ಲಿ ಬಿಡಿ ಆಫೀಸ್ ಅಲ್ಲಿ ಇದ್ದೇನೆ. ಹಾ. ನನಗೆ ನೀವು ಎಲ್ಲಿಂದಾದ್ರೂ ಅಡ್ಡಿಲ್ಲ ಸುಜಾತ, ನಂಗೆ 60,000 ರೂಪಾಯಿ ಬೇಕು. ಅಯ್ಯೋ ದೇವರೇ, ನಾನೆಂತ ಮಾಡುದು ಗೀತಾ? 30 ಲಕ್ಷ ಸಿಗ್ತದೆ. ಅಯ್ಯೋ, ನಾನೆಂತ ಮಾಡುದು ಗೀತಾ ಈಗ? ಯಾರದ್? ನನ್ ಬಡ್ಡಿ ಎಷ್ಟಾದ್ರೂ ಅಡ್ಡಿಲ್ಲ, ನಾನ್ ಜನವರಿ 15ಕ್ಕೆ ವಾಪಸ್ ಕೊಡುದು. ಆಸನದೊಂದಿಗೆ ಟೆನ್ಷನ್ ಆಗಿ ಹೋಗಿದೆ ನಂಗೆ. ಆಸನದ್ ಯಾವ ಗೊತ್ತಿಲ್ಲ. ನಾನ್ ಬಂದು ಮಾತಾಡ್ತೇನೆ, ತೊಂದ್ರೆ ಇಲ್ಲ. ಆಸನ ನೀವೇನು ಟೆನ್ಷನ್ ಮಾಡಿ. ನೀವು ಮಾತಾಡ್ಬೇಡ, ಯಾಕಂದ್ರೆ ಅವಳಿಗೆ ಅವಳು ಯಾರು ಅವಳ ಹತ್ರ ಅಲ್ಲ, ಅವಳಕ್ಕೆ ಕರೆಕ್ಟ್. ಯಾಕಂದ್ರೆ ಅವಳು ಯಾರನ್ನೂ ನಂಬುದಿಲ್ಲ. ಒಬ್ಬ ನನ್ನ ಅಕ್ಕನಾಗಿ, ಅವಳು ಸ್ವಲ್ಪ ಅಕ್ಕನಾಗಿ. ಇದು ನಾನು 60,000 10,000 ಕೊಡೋರು 30 ಲಕ್ಷ ಸಿಗ್ತದೆ ನನಗೆ. ಯಾವ್ದು? ಅದು BDA ಸೈಟ್ ಅಲ್ಲಿ. ಅದು ನಾವು ಬೇರೆಯವರಿಗೆ ಸೆಂಡ್ ಮಾಡೋದು. ಅದ್ ನಾ ಮೊದ್ಲು ಮಾಡಿದ್ದೇನೆ ಒಂದ್ಸರಿ. ನಾನು ಎಂತ ಬಂದ್ರು ಕಾಲ, ಅದು ಇದೆಂತ ಗೊತ್ತಾ, ಕಟ್ಟುದು ಬೇಡ, 2 ತಿಂಗಳು ಕಟ್ಟಿ ಮತ್ತೆ ಕೈ ಬಿಡೋದು. ಅಲ್ಲ, ಅದು ನಮ್ಮದು ಮೊದ್ಲಿಂದ ಒಂದು ಹಾಗೆ ಆಯ್ತಲ್ಲ. ಅದು ಝೀನತ್ ಇದಲ್ಲ, ಅದು ನಮ್ಮದಲ್ಲ, ಇದು ನಮ್ಮದೇ ಇಲ್ಲಿ. ಅಲ್ಲ, ಈಗ ಅದೆಂತ ಯಾರ ಹತ್ರ ಅದು ಅಡ್ಡಿಲ್ಲ. ನೀವು 10,000 ಇಂಟ್ರೆಸ್ಟ್ ಕೊಡುದು ಆಕ್ಚುಲಿ 1 ಲಕ್ಷ ಕೊಡುದು. 40,000 ಪಪ್ಪನ ಹತ್ರ ಹಾಕ್ಸಿದೆ ನಾನು, ಆಯ್ತಾ? ಅಂದ್ರೆ ಪಪ್ಪ ಆಕ್ಚುಲಿ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಈಗ. ಅಕ್ಕನ ಹತ್ರ, ಅಮ್ಮನ ಹತ್ರ ಇದ್ದ ದುಡ್ಡಲ್ಲಿ ಹಾಕ್ಸಿದೆ. ನನ್ಗೆ ಯಾರು ಗೊತ್ತಾ ಇಲ್ಲ. ಯಾರಾದ್ರೂ ನಂದಿದೆ ಇದು ತಪ್ಪಿ ಹೋಗ್ತದೆ ಕೈ. ಹೌದಾ? ನಾನು 10,000 ಇಂಟ್ರೆಸ್ಟ್ ಕೊಡ್ತೇನೆ ಸುಜಾತ. ನಾನು ಜನವರಿ, ಇವತ್ತಿಗೆ ಇದು ಡಿಸೆಂಬರ್ ಅಲ್ಲ, ಜನವರಿ 15ಕ್ಕೆ ಕೊಡುವಾಗ ನಾನು 70,000 ಕೊಡ್ತೇನೆ ಅವರಿಗೆ. ಯಾರಾದ್ರೂ ಅಡ್ಡಿಲ್ಲ. ಎಂತ ಮಾಡುದು ಗೀತಾ? ನಾನು ಯಾರ ಹತ್ರ ಕೇಳುದು ಈಗ? ನಾನು ಯಾರು ಗೊತ್ತಾ, ಇದು ನಂದು, ನನಗಿದು ಸುಮ್ನೆ ಸಿಗುವ ಹಣ. ನಿಮಗೆ ಬಿಡಬಾರ್ದು. ನಾನು ಎಂತ ಮಾಡುದು? ಧರ್ಮಸ್ಥಳ ದೇವ್ರ ಮೇಲೆ ಆಣೆ ಹಾಕಿ, ಇದು ನಾನು ನಿಮ್ ಕರೆಕ್ಟ್ 1/2 ಶೇರ್ ಕೊಡ್ತೇನೆ. ರೂಪಾಯಿ ನೀವು ಕಟ್ಟುದು ಬೇಡ. 30 ಲಕ್ಷದಲ್ಲಿ 15 ಲಕ್ಷ ನಂಗೆ ಕೊಡ್ತೀರಾ? ಕರೆಕ್ಟ್. ನನ್ನ ಧರ್ಮಸ್ಥಳ ದೇವ್ರ ಮೇಲೆ ಆಣೆ. ನಾನು ಪ್ರೀತಿ ಮಾಡೋ ನನ್ನ ಗಂಡನ ಮೇಲೆ ಆಣೆ ಹಾಕಿ. ನಾನು ಒಬ್ರೊಂದು, ಅದೇ ನಾನು ಹೇಳಿದ್ರೆ ಆರಿಫ್ ಅಂತ ಹೇಳಿ, ಅವರ ಹತ್ರ ಕೇಳ್ತೇನೆ, ನೋಡುವ ಕೊಡ್ತಾರೆ, ನೋಡ್ತೇನೆ.
ಆಯ್ತಾ ಒಂದು ನಿಮ್ಗೆ ಕೇಳಿ ಅಮ್ಮ, ಆಯ್ತು 10,000 ಕೊಡ್ತೇನೆ ಹೇಳಿ. ಆಯ್ತಾಯ್ತು 10,000 ಇಂಟ್ರೆಸ್ಟ್ ಕೊಡ್ತೇನೆ ಹೇಳ್ತೇನೆ. ಹಾ, ಇದು ಎಷ್ಟು ಸಮಯಕ್ಕೆ ಯಾವಾಗ ಕೊಡುದು ಯಾವಾಗ ಅವರಿಗೆ? 15ಕ್ಕೆ ವಾಪಸ್. 15ಕ್ಕೆ. ಇದು ಮತ್ತೊಂದು ಗೀತಾ, ನಂಗೆ ನೀವು ಪ್ರಾಮಿಸ್ ಮಾಡ್ಬೇಕು ನನ್ನ ಅದು ಚಿನ್ನ. ಒಂದು ಸುಜಾತ, ನಾನು ಒಂದು ಹೇಳ್ತೇನೆ, ನಾನು ನಿಜಕ್ಕೂ ನಿಮ್ಮನ್ನ ನಂಬಿದ್ದೇನೆ. ನನಗೆ ನಾನು ನನ್ನ ಮನಸ್ಸಿಗೆ ಹಚ್ಕೊಂಡ್ಮೇಲೆ ನಾನು ಅವರನ್ನು ಯಾವತ್ತೂ ಮಾಡೋದಿಲ್ಲ. ನಿಮ್ಮನ್ನು ನಂಬಿ, ನಿಮ್ಮ ಮಾತು ಕೇಳಿ ನಿಮ್ಮನ್ನು ನಂಬಿ ನಾನು ಎಲ್ಲ ಕೊಟ್ಟೆ. ಇದು ವಿಚಾರ ನನ್ನ ನಿಮ್ಮ ಮಧ್ಯೆ ಮಾತ್ರ ಇರ್ಬೇಕು. ನಾನು ಒಂದೇ ಹೇಳ್ತೆ, ಎಂತ ಇದ್ರು ಚಿನ್ನದ್ದಾಗ್ಲಿ ಎಂತದೇ ಆಗ್ಲಿ ಎಂತ ಇದ್ರು ನಾವಿದ್ರೆ ಎಲ್ಲ ಹೌದು ಗೀತಾ, ಖಂಡಿತ ಖಂಡಿತ ಗೀತಾ, ಖಂಡಿತ. ಯಾರ ಫ್ರೆಂಡ್ಶಿಪ್ ಬೇಡ ನಮ್ಗೆ, ಯಾರ ಫ್ರೆಂಡ್ಶಿಪ್ ಬೇಡ. ನಾವಿಬ್ಬರೇ ಒಳ್ಳೆದಿರು. ಗೋಪಾಲ್ ರಿಕ್ಸ ನಾವು ಚಿನ್ನ ಅವರನ್ನು ನಂಬಿ ನಾನು ಕೆಟ್ಟದಲ್ಲ ಈಗ ಎಲ್ಲ. ಇದ್ರಲ್ಲಿ ಸತ್ಯ ಹೇಳ್ತೇನೆ, ನಾನು 15 ಲಕ್ಷ ನಿಮ್ಗೆ ನನ್ನ ಅಮ್ಮ ನಾನೇ ನಾನು ಕೊಡ್ತೇನೆ ನಿಮ್ಗೆ. ಆಯ್ತು ಗೀತಾ, ಆಯ್ತು. ನಾನೀಗ ಜವಾಬ್ದಾರಿ ನಾನು ಕೇಳ್ತೇನೆ ಈಗ ಆರಿಫತ್ ಅವ್ರು ಎಂತ ಹೇಳ್ತಾರಂತ ನಾನು ಹೇಳ್ತೇನೆ ನಿಮ್ಗೆ. ಆಯ್ತಾ? ಕೇಳಿ ಅಮ್ಮ, ಒಂದು ಕೇಳಿ ಪ್ಲೀಸ್. 15ಕ್ಕೆ ವಾಪಸ್ ಕೊಡ್ತೀರಲ್ಲ ಅವರಿಗೆ? 15ಕ್ಕೆ ವಾಪಸ್ ಕೊಡ್ತೇನೆ, 10,000 ಇಂಟ್ರೆಸ್ಟ್ ಕೊಡ್ತೇನೆ. ಈಗ ಕಾಲ್ ಮಾಡಿದವ್ರು ನಂಗೆ, ಅಂದ್ರೆ ಜೀನತ್ನ ವಿಷಯದಲ್ಲಿ ನಮ್ಗೆ ಹೆಲ್ಪ್ ಮಾಡ್ತೇನೆ ಹಾಗೆಲ್ಲ ಹೇಳ್ತಾ ಇದ್ದಾರೆ. ಅಂದ್ರೆ ಅವರ ಗುರುಗಳ ಹತ್ರ ಎಲ್ಲ ನೀವು ಇದು ಯಾವ ವಿಷಯ ಅಂತ ಹೇಳ್ಬೇಡಿ ಕೇಳಿ ಆಯ್ತಾ? ನನ್ಗೆ ಹೇಳ್ಬೇಡಿ. ಇಲ್ಲ ನನ್ಗೆ ಅಂತಾನೆ ಕೇಳ್ತೇನೆ. ನಾನು ಒಬ್ರದ್ದು ಬಡ್ಡಿದು ಲೋಕಾಯುಕ್ತಕ್ಕೆ ನಾನು ಕೊಟ್ಟಾಯ್ತು. ಹೌದಾ? ಲೋಕಾಯುಕ್ತದಿಂದ ಎಂಡೋಸ್ಮೆಂಟ್ ತಗೊಂಡಾಯ್ತು. ನನ್ನೊಂದು ಹೊರಗೆ ತನ್ನಿ ಗೀತಾ, ನನ್ನದು ಹೇಳ್ತೇನೆ. ಇನ್ನೊಂದು ವಿಚಾರ, ನೀವು ಇದು ಹೇಳ್ಬಾರ್ದು. ನಿಮ್ದು ಇಕ್ಬಾಲಿದು ಸೆಟ್ಲ್ಮೆಂಟ್ ಇದು ಉಂಟಲ್ಲ, ಅವರು 16, 17, 18 ಉಡುಪಿ ಬರ್ತಾ ಇದ್ದಾರೆ. 3 ದಿನದಲ್ಲಿ ನಿಮ್ದು ಸೆಟ್ಲ್ಮೆಂಟ್ ಗೊತ್ತಾ? ಹೌದಾ? 17, 18, 16 ನಮ್ದು ಅಷ್ಟು ದಿನದಲ್ಲಿ ಆಗ್ತದಲ್ಲ ನಮ್ದು. ಇದೇ ತಿಂಗಳಲ್ಲಿ ಬರ್ತಾ ಇದ್ದಾರೆ. ನಾನು ನೋಡಿ ಒಂದು ವಿಷಯ ಹೇಳ್ತೇನೆ, ಇದನ್ನ ನೀವಿಬ್ರು ಒಟ್ಟಿಗಿದ್ದಾಗ ನಾನು ನಂಬಿ ಉಂಟಲ್ಲ ನಿಮ್ಮನ್ನೆಲ್ಲ ಕೊಟ್ಟು, ಈಗ ನಂಗೆ ನಿಮ್ಮ ಮೇಲೂ ಒಂದು ನಂಬಿಕೆ ಇಲ್ಲದಾಗಿ ಆತರ ಆಗಿದೆ ನಂಗೆ. ಒಂದ್ಸಲ ನೀವು ಲೆವೆಲ್ ಅಷ್ಟು ಹಾಗಲ್ಲ, ನಮ್ದು ಕಾಂಟ್ಯಾಕ್ಟ್ ನಾವು ಹೇಗೂ ಮೇಲೆ ಬೀಳ್ತೇವೆ. ಹೇಗೆ ನೀವು ಅವಳ ಹತ್ರ ಸಿಕ್ಕಿ ಬಿದ್ರ? ನಂಗೆ ಅದೇ ಹೇಗೆ ಸಿಕ್ಕಿ ಬಿದ್ರ? ನಾನೀಗ ಹೇಳಿದ್ನಲ್ಲ, ನನ್ನ ದುಡ್ಡು ಹೋಗ್ಲಿ, ನಂಗೆ ಏನತ್ತಿದ್ ಇದೇ ಇಲ್ಲ. ನನಗೆ ಹೇಗೆ ಮ್ಯಾಲ್ ಬರ್ಬೇಕು ಹೇಳಿ ಗೊತ್ತು. ಹೌದು ಗೀತಾ, ಎಂತಾದ್ರೂ ಮಾಡಿ ನಾನೀಗ ಕೇಳಿ ಸುಜಾತ ನಂಗೋಸ್ಕರ. ಮತ್ತೊಂದು ಎಂತ ಗೊತ್ತುಂಟ, ನಾನು ಭಟ್ರ ಹತ್ರ ಒಬ್ರು ಜಾತಕ ತೋರ್ಸ್ಲಿಕ್ಕೆ ಹೇಳಿದೆವರು, ರಂಜುದೊಂದು ಬಂದದ್ದು ತೋರ್ಸ್ಲಿಕ್ಕೆ ಅಂತ ಹೋದೆ. ನಂಗೆ ಅವ್ರು ಹೇಳಿದ್ರು ಒಳ್ಳೇದು ಉಂಟು ಜಾತಕ, ಒಳ್ಳೆ ಕೂಡಿ ಬರ್ತದೆ ಅಂತ ಹೇಳಿದ್ರು. ಮತ್ತೆ ಹೇಳಿದ್ರು ನನ್ನ ವಿಷಯ ಎಲ್ಲ ಸ್ವಲ್ಪ ಹೇಳಿದೆ ಅವರಿಗೆ. ಹೀಗೆಲ್ಲ ಆಗಿ ತುಂಬಾ ಕಷ್ಟಪಟ್ಟಿದ್ದೀನಿ ನೀವು, ಆದ್ರೆ ನಿಮ್ಮ ಗಂಡನ ದೆಸೆಯಿಂದ ನಿಮ್ಗೆ ಇದೆಲ್ಲ ಆಯ್ತು ಹೀಗೆ, ಅದು ನಿಮ್ಮ ಜಾತಕ ತುಂಬಾ ಒಳ್ಳೇದುಂಟಂತ ಹೇಳಿದ್ರು ಅವರು. ಮತ್ತೆ ಹೇಳಿದ್ರು ಈಗ ಅಂದ್ರೆ ನೀವು ಕಟ್ಟುಕೊಂಡ ಗಂಡಲ್ಲ, ಹಾಗಾಗಿ ಅವರೊಟ್ಟಿಗೆ ಇದ್ದ ನಂತರ ಅವರದ್ದು ಸಹ ನೀವೇ ಸರಿ ಮಾಡ್ಬೇಕಾಗ್ತದೆ ಅಂತ ಹೇಳಿದ್ರು. ಹೌದು. ಅದಕ್ಕೆ ಮತ್ತೆ ಒಂದು ಹೇಳಿದಂತಂದ್ರೆ, ನಿಮ್ಮದು ನೀವು ಇದೇ ತರ ಹೀಗೆ ಕೇರ್ಲೆಸ್ ಮಾಡಿದ್ರೆ ನಿಮ್ಮ ಅಂಗಡಿ ಕೂಡ ಹೋಗುವ ಪರಿಸ್ಥಿತಿ ಉಂಟು ಅಂತ ಹೇಳಿದಂಗೆ. ಶಾಕ್ ಆಯ್ತು. ಇವರೆಲ್ಲ ಸೇರ್ಕೊಂಡು ಕಳಸರ್ತಿ ಅಂಗಡಿನ ಮಾರಿ ನೀವು ಮಾಡ್ತಾ ಇದ್ರು. ನಾನು ಒಂದೇ ಮಾತು ಹೇಳಿದ್ದು, ಅಂಗಡಿನೆಲ್ಲಾದ್ರೂ ನೀವು ಮಾರಿದ್ರೆ ನಾವು ವಾಪಸ್ ನಿಮ್ ಮುಖ ನೋಡೋದಿಲ್ಲ. ಮೊದ್ಲು ಒಂದ್ಸಟ ಇಕ್ಬಾಲ್ನ ವಿಷಯದಲ್ಲಿ ಅಂಗಡಿನ ವಿಷಯ ಮಾರುವಂತಿದ್ದು ನಾನು ಹೇಳಿದೆ, ನನ್ನ ಮಗ ಹೇಳಿದೆ, ಎಷ್ಟು ನಾನು ಫಸ್ಟಿಗೆ ಹೇಳಿದೆ ನಂಗೆ ಮಾರಿಗೆ ಆಸೆನೇ ಇಲ್ಲ, ಅದು ಎಲ್ಲ ಮಾರುದು ಎಲ್ಲದಕ್ಕೊಂದು ಮಾರುದಂದು ಹುಚ್ಚ ಅವರಿಗೆ ಎಲ್ಲ ಉಳಿಸಿದ್ದು ನಾನು ಕೊಡಿ. ಅದೇ ಎಷ್ಟು ಒಳ್ಳೇದು, ಕೋಟಿ ಕೊಟ್ಟರು ಸಿಗುದಿಲ್ಲ ಅಂತ ಗೊತ್ತುಂಟಾ? ಕೋಟಿ ಕೊಟ್ಟರು ಸಿಗುದಿಲ್ಲ. ನಾನು ಹೇಳ್ತೇನೆ 15 ಮ್ಯಾನೇಜ್ ಮಾಡಿ 15ಕ್ಕೆ ಅಂಗಡಿ ಸಾಲ ತೀರಿಸುವ ನಾವು. ಆಯ್ತಾಯ್ತು. ಇನ್ನು ಅವರ ಹೆಸರಲ್ಲಿ ಎಂತ ಮಾಡಬಾರ್ದು ಗೀತಾ, ಅವರ ಹೆಸರಲ್ಲಿ ಎಂತ ಮಾಡಬಾರ್ದು. ಅದು ಒಂದು ಸುಜಾತ, ನಮ್ದು ಆಗುವವರೆಗೆ ನೀವು ಅವ್ರ ಹತ್ರ ಏನು ವಿಚಾರ ಬಾಯಿ ಇಲ್ಲ ಗೀತಾ, ಖಂಡಿತ. ನಾನು ಒಂದು ವಿಷಯ ನಿಮ್ಗೆ ಅದಕ್ಕಲ್ಲ ನಾನು ಹೇಳೋದು, ಅವ್ರ ಹತ್ರ ವಿಚಾರ ಹೋದ್ರೆ ಪ್ರಾಬ್ಲಮ್ ಆಗ್ತದೆ ಸುಜಾತ. ಅವರ ಗ್ರಹಚಾರಗಳು ಸರಿ ಇಲ್ಲ ಅವ್ರು ಹೇಳಿದ ನಿಮ್ಮ ಹತ್ರ ಬರುವ ವಿಚಾರಗಳು ಅದು ಸಕ್ಸಸ್ ಆಗ್ತದೆ. ನೀವು ಅಲ್ಲಿಗೆ ಹೋದ್ರೆ ವಿಚಾರಗಳು ಸ್ವಲ್ಪ ಡೌನ್ ಆಗ್ತದೆ. ಹೌದು ಗೀತಾ, ನನ್ಗೆ ನಾನೀಗ ಆರಿಫ್ ಹತ್ರ ಕೇಳ್ತೇನೆ, ನಂಗೆ ನೀವು ಒಂದು ಮಾತು ಕೊಡ್ಬೇಕು, ನನ್ನನ್ನು ಇದರಿಂದ ಮೇಲೆ ತರ್ತೇನೆ ಅಂತ. ಖಂಡಿತ ನಂಗೆ ಮಾತು, ಚಿನ್ನದಿಂದ ಹಿಡಿದು ಜಾಗದಿಂದ ಹಿಡಿದು ಎಲ್ಲ. ಅಕ್ಕ ತಂಗಿ ಹೇಗೆ ನಾವು ಒಂದ್ ಹೇಳ್ತೇನೆ, ಜನವರಿಯಲ್ಲಿ ನಿಮ್ಮ ಚಿನ್ನ ರಿಲೀಸ್ ಮಾಡಿಸೋದು ನನ್ನ ಜವಾಬ್ದಾರಿ. ಆದ್ರೆ ಝೀನತ್ತನ್ನ ಕೇಳುದು ನೀವು ಬಿಡಬಾರ್ದು. ಇಲ್ಲ ಅದು ನಾನು ಬಿಡುದಿಲ್ಲ. ಅದು ನಾಳೆ ನಾನು ಬರ್ತಾ ಇದ್ದೆ ಊರಿಗೆ, ನೀವು ನಾಳೆ ಝೀನತ್ ಹತ್ರ ಹೋಗ್ಲೇಬೇಕು. ಇವತ್ತು ಓಪನ್ ಉಂಟಂತೆ, ಹೋಗುವ. ನಾನು ಹೇಳಿದೆ ಗೀತಾ ಬರ್ಲಿ ಹೇಳಿದೆ, ನಾನು ಗೀತಾ ಬಂದ ಮೇಲೆ ಹೋಗುದು ನಾನು ಹೇಳಿದೆ. ನಾನು ಗೀತಾ ಬಂದ ಮೇಲೆ ಆಯ್ತು. ಈಗ ಆರಿಫ್ ಹತ್ರ ಕೇಳ್ತೇನೆ, ಅವ ಎಂತ ಹೇಳ್ತಾನೆ ಅಂತ. ಅಂದ್ರೆ ಅವ ಎಂತ ಗೊತ್ತುಂಟ, ನಿಜ ಹೇಳ್ಬೇಕಾ ಗೀತಾ, ನಾನು ಸತ್ಯ ನಿಮ್ಮ ತಂಗಿಯಾಗಿ ಮಾತಾಡೋದಿಗೆ ನಿಮ್ಮ ಹತ್ರ ನಾನು ಎಂತ ಗೊತ್ತಾ, ಅವ ಆರಿಫ್ ಉಂಟಲ್ಲ ನನ್ನನ್ನು ಭಾರಿ ಮಾಡ್ತಾನೆ. ಮಮತಕ್ಕನ ಕಾಂಟ್ಯಾಕ್ಟ್ ಅವರು, ಮಮತಕ್ಕನ ನೋಡಿದ ಆಗುದಿಲ್ಲ ಅವರಿಗೆ.
ಮಮತಕ್ಕ ಅವರು ನೋಡಿಸಿಲ್ಲ, ಅವರು ಬೈದಿದಾರಂತೆ ಅವನಿಗೆ ತಮ್ಮ ಅಂತ ಹೇಳಿ ನಂಗೆ ಸರಿ ಬೈದಿದ್ದಾರೆ. ಮಮತಕ್ಕನ ವಿಷಯ ಮಾತಾಡ್ಬೇಡಿ, ನಿಮ್ಗೆ ಏನ್ ಬೇಕಾದ್ರೂ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿದ್ದಾನೆ ಮೊನ್ನೆ. ಅದಕ್ಕೆ ನಾನು ಕೇಳಿ ನೋಡ್ತೇನೆ. ಮತ್ತೆ ಅದು ಬ್ಯಾಂಕ್ ಬೇರೆದಕ್ಕಂತೇಳಿ ಹೇಳಿ. ಹಾಗೆ ಹೇಳ್ತೇನೆ. ಅಂದ್ರೆ ನಾನು ಒಬ್ಬರ ಆಯ್ತಾಯ್ತು 15 ಒಳಗೇನೆ ವಾಪಸ್ 10,000 ಇಂಟ್ರೆಸ್ಟ್ ಕೊಡ್ತೇನೆ. ಆಯ್ತಾಯ್ತು. ಮತ್ತೆ ಎಂತ ಗೊತ್ತಾ, ಇದು ಎಂತಂದ್ರೆ ಒಂದಿಷ್ಟು ಹೇಳಿಕ್ ಹೋದೆ, ಆ ಜೀನತ್ ಹೀಗೆ ಹೇಳ್ತೇನೆ, ಜೀನತ್ ಅಂತ ತಕೊಂಡದ್ದು ಒಬ್ರು ನನ್ನ ಕಿರಿಕಿರಿ ಮಾಡ್ತಾ ಇದ್ದಾರೆ, ಎಂತಾದ್ರೂ ಮಾಡಿ 60,000 ಕೊಡಿ ಅಂತ ಹೇಳ್ತೇನೆ. ಮತ್ತೆ ನಾನು 15 ವಾಪಸ್ ಕೊಡ್ತೇನೆ ಅಂತ ಹೇಳ್ತೇನೆ. ಮತ್ತೊಂದು ವಿಷಯ ಎಂತ ಅಂದ್ರೆ ನಾನು ಹೇಳಿಕ್ ಹೋದೆ ನೋಡಿ, ಎಂತದಾ ಮರ್ತೋಯ್ತು ಅವರದ್ದೇ. ಅದೇ ಮಮತಕ್ಕನ ವಿಷಯ. ಅವರು ನಾನು ನಿಮ್ಗೆ ಎಂತ ಹೆಲ್ಪ್ ಬೇಕಾದ್ರೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಮತ್ತೆ ಅವರು ಎಂತ ಹೇಳುದಂತ ನಂಗೆ ಗೊತ್ತಿಲ್ಲ, ಸತ್ಯ ಸುಳ್ಳು ಅಂತ. ಮತ್ತೆ ಎಂತಾದ್ರೂ ನಾನು ನೋಡುವ, ಆದಷ್ಟು ಟ್ರೈ ಮಾಡ್ತೇನೆ ಈಗ ನಾನು. ಮತ್ತೆ ಒಂದು ಸುಜಾತ, ಒಂದು ವಿಚಾರಗಳಾಗೋದು ನಾನು ಹೇಳ್ತೇನೆ, ನಿಮ್ಮ ಗ್ರಹಗತಿ ಸರಿ ಉಂಟು, ಅದು ನಂಗೆ ಸಕ್ಸಸ್ ಆಗ್ತದೆ. ಅದನ್ನು ಬಿಟ್ಟು ನಿಮ್ಮ ಗಂಡ ಆಗ್ಲಿ ಬೇರೆಯವರಾಗ್ಲಿ ಅವ್ರು ಹೇಳಿದ್ರಲ್ಲ ಸುತ್ತಲಿರುವ ಪರಿಸ್ಥಿತಿ ಸರಿ ಇಲ್ಲ. ಹೌದಂತೆ ಅದು ಹೇಳಿದ್ರು ಅವ್ರು. ಅಂದ್ರೆ ಅದು ನಮ್ಮ ಜಾತಕ ಆದಸ ಉಲ್ಟಾ ಉಂಟಂತೆ ಅವ್ರು ಹೇಳಿದ್ರಲ್ಲಿ ನನ್ಗೆ. ಅಂದ್ರೆ ಇವರ ಗ್ರಹಗತಿಯಿಂದ ನನ್ನದು ಅಂದ್ರೆ ನನ್ಗೆ ಸಹ ಒಮ್ಮೆ ಪಂಚಮ ಶನಿ ಬಂದಿತ್ತಂತೆ, ಕಳಿಸಿದೆ. ಸೂರ್ಗೆ ಮಗು ಆಗ್ಲಿ ಎಂತದೇ ಆಗ್ಲಿ ಅವ ನಿಮ್ಮ ಹತ್ರ ಬರುದೇ. ನಂಗೆ ಅದೇ ಬೇಜಾರು, ನಿನ್ನೆ ತುಂಬಾ ಬೇಜಾರು ನನ್ಗೆ ಗೊತ್ತುಂಟ. ಅವ್ ಜಗಳ ಮಾಡಿ ನಾನು ಒಂದ್ ಹೇಳ್ತೇನೆ, ನೀವೆಂತದ್ದು ತೋರ್ಸ್ಕೊಳ್ಲಿಕ್ಕೆ ಹೋಗ್ಬೇಡಿ, ಆರಾಮ್ ಸೇರಿ ನಿಮ್ಗೆ ನಾಳೆ ಎಲ್ಲದು ಫಸ್ಟ್ ನಮ್ ಕೈಗೆ ಬರ್ಲಿ. ಆಯ್ತು ಗೀತಾ, ಆಯ್ತು ನಾನೀಗ ಕೇಳ್ತೀನಿ, ಫೋನ್ ಮಾಡ್ತೀನಿ. ಓಕೆ. ಝೀನತ್ ಅವರಿಂದ ನಾನು ಝೀನತ್ ಮತ್ತು ಗೀತಾ ಅವರಿಂದ ನಾನು 51 ಲಕ್ಷ ನಷ್ಟವನ್ನು ಅನುಭವಿಸಿದ್ದೇನೆ. ಅವರು ನನಗೆ ಪರಿಚಯ ನನ್ನ ಮೋದಿ ಕ್ಯಾರಲ್ಲಿ ಬಿಸ್ನೆಸ್ಸಿಗೆ ಬರ್ತಾಯಿದ್ದರು, ಪರ್ಚೇಸಿಗೆ. ಹಾಗೆ ಅವರ ಅಗತ್ಯಕ್ಕೋಸ್ಕರ 2 ಲಕ್ಷ ಸಾಲವನ್ನು ಕೇಳಲಿಕ್ಕಾಗಿ ಬಂದಿದ್ದರು. ಅದು ನಮ್ಮ ರವಿಜಾ ಅವರ ಮುಖಾಂತರ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರು ಅವರು. ಹಾಗೆ ನಾನು ಆ ಹಣವನ್ನು ಭಾರತೀಯ ಸುವರ್ಣ ಅವರಿಗೆ ಕೊಡಬೇಕಾಗಿ ಬಂತು. ಅವರು ಭಾರತೀಯ ಸುವರ್ಣ ಅವರಿಗೆ ಹಣ ಕೊಡಲಿಕ್ಕಿತ್ತು ಅಂತ ಹೇಳಿ ಕೇಳಿದರು. ಹಾಗೆ ನಾನು ಆ ಹಣದ ವ್ಯವಸ್ಥೆ ಮಾಡಿಕೊಟ್ಟೆ. ಹಾಗೆ ಅವರು ಪರ್ಚೇಸಿಗೆ ಬರ್ತಾಯಿದ್ದರು. ಪರ್ಚೇಸಿಗೆ ಬಂದಾಗ ಪರಿಚಯ ಜಾಸ್ತಿ ಆಯಿತು. ಹಾಗೆ ಪರಿಚಯ ಆದಾಗೆ ಅವರ ಆ್ಯಕ್ಟಿವಿಟೀಸ್ ಏನಂತ ಕೇಳುವಾಗ ಅವರು ಲೋನ್ ಮಾಡಿಕೊಡೋದು ಅಂತ ಎಲ್ಲ ಸೊಸೈಟಿಯಲ್ಲೆಲ್ಲ ಮತ್ತು ಲೇಡೀಸ್ಗಳಿಗೆಲ್ಲ ಗ್ರೂಪ್ ಲೋನ್ ಮಾಡಿಕೊಡೋದು, ಈ ಥರದ ಉದ್ಯೋಗ ಅವರದ್ದು ಅಂತ ಹೇಳಿ ಹೇಳ್ತಾಯಿದ್ರು. ಹಾಗೆ ನಮ್ಮಲ್ಲಿ ಅವ್ರ ಜೊತೆಯಲ್ಲೇ ಅವರ ಫ್ರೆಂಡ್ ಸರ್ಕಲ್ ಕೂಡ ಬರ್ತಾ ಇದ್ದ ಹಾಗೆ ನಮ್ಮಲ್ಲಿ ಪರಿಚಯದ ಮೂಲಕ ಅವರಲ್ಲಿ ನಮಗೆ ನಮ್ಮ ಮೋದಿ ಕೇರ್ನ ಸೇಲ್ಸಿಗೋಸ್ಕರ ಅವರ ಪರಿಚಯವನ್ನು ನಾನು ತುಂಬ ಕ್ಲೋಸ್ ಆಗಿ ತಗೊಂಡೆ. ಅದು ಕೊನೆಗೆ ಅವರಿಗೆ ನನ್ನ ಆಫೀಸಲ್ಲೇ ಅವರಿಗೊಂದು ಬಿಸ್ನೆಸ್ ಮಾಡಲಿಕ್ಕೆ ಅವರು ಆಫೀಸ್ ಕೇಳಿದರು. ಅದನ್ನು ನಾನು ಅವರಿಗೆ ಬಿಸ್ನೆಸ್ ಮಾಡಲಿಕ್ಕೆ ಆಫೀಸ್ ಬಿಟ್ಕೊಟ್ಟಾಗೆ ಹಾಗೆ ತುಂಬ ಅವರ ಕೆಲವು ಸ್ಕೀಮ್ಗಳೆಲ್ಲ ವಾರ ಡ್ರಾ ಮಾಡುವಂಥ ಸ್ಕೀಮ್ಗಳೆಲ್ಲ ಇತ್ತು. ಮನಿ ಸರ್ಕ್ಯುಲೇಷನ್ ಅವರಲ್ಲಿ ಮಾಡ್ತಾಯಿದ್ರು, ನಮ್ಮಲ್ಲಿ ಡ್ರಾ ಮಾಡಿಕೊಂಡು ಹೀಗೆ ಮಾಡ್ತಾಯಿದ್ರು. ಹಾಗೆ ಕೆಲವೊಂದು ಬಾರಿ ಕೆಲವರಿಗೆ ಹಣ ಸಿಗಲಿಲ್ಲ, ಕೆಲವರಿಗೆ ಲೋನ್ ಮಾಡಿ ಕೊಡ್ತೇನೆ ಅಂತೇಳಿ ಕಮಿಷನ್ ತಗೊಂಡು ಅವರಿಗೆ ಕೊಡಲಿಲ್ಲ ಅಂಥೇಳಿ ನಮ್ಮ ಆಫೀಸಲ್ಲಿ ಗಲಾಟೆ ಎಲ್ಲ ಮಾಡಲಿಕ್ಕೆ ಶುರು ಮಾಡಿದರು. ಇದನ್ನು ನೋಡಿ ಇನ್ನು ಸರಿಯಲ್ಲ ಅಂಥೇಳಿ ನಮ್ಮ ತಮ್ಮ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದ್ರು. ಯಾಕೆ ಅಂಥವರಿಗೆಲ್ಲ ನೀನು ಕೊಟ್ಟಿದ್ದೀಯ ಅಂಥೇಳಿ. ಇಷ್ಟೊಳಗಾಗಿ ಅವರು ನನ್ನ ಹತ್ರ ಮನೆ ರಿಜಿಸ್ಟ್ರೇಷನಿಗೆ ಅಂಥೇಳಿ 2 ಬಾರಿ 1,70,000 ಹಾಗೆ ಹಣ ತಗೊಂಡ್ರು. ಅವರಿಗೆ ಕೊನೆಗೆ ಏಜೆಂಟ್ ಮೋಸ ಮಾಡಿದ್ದ ಅಂತ ಹೇಳಿ ಹಣವನ್ನು ಕೊಡಲಿಲ್ಲ. ಅದರ ನಂತರ ಪುನಃ ಒಂದು ಮನೆಯನ್ನು ರಿಜಿಸ್ಟ್ರೇಷನ್ಗಂತ ಪುನಃ 1,70,000 ಪುನಃ ತಗೊಂಡ್ರು. ಅಲ್ಲೂ ಅವರಿಗೆ ಲೋನ್ ಪಾಸ್ ಆಯಿತು. ಕಡೆಗೆ ನಮಗೆ ಹಣ ಕೊಡುವ ಹೊತ್ತಿಗೆ ಇಂಟೀರಿಯರ್ಗೆ ಬಿಲ್ ಮಾಡಿದ ನಂತರ ಹಣ ಕೊಡ್ತೇನೆ ಅಂತ ಹೇಳಿ
ಆ ಹಣವನ್ನು ನನಗೆ ಕೊಡಲಿಲ್ಲ ಅವರು ಆವಾಗಲೂ. ಅಷ್ಟೊತ್ತಿಗೆ ಅವರದ್ದು ಟ್ರಸ್ಟ್ ಅಂತ ಶುರು ಮಾಡಿದರು. ಆ ಟ್ರಸ್ಟಲ್ಲಿ ಹಣ ಬರ್ತದೆ, ಬಾಂಡ್ ಮಾಡಬೇಕು, ಹಾಗೆ ಹೀಗೆ ಅಂತೇಳಿ ಹಲವಾರು ಹಣವನ್ನು ಅವರು ನನ್ನ ಹತ್ರ ಪಡ್ಕೊಂಡ್ರು. ಅದು ನನಗೆ ಗೊತ್ತಾಗದೆ ನಾನು ಹಣವನ್ನು ಕೊಡ್ತಾ ಬಂದೆ. ಈ ರೀತಿ ನನಗೆ ಆವಾಗ ಅವರು ನಮ್ಮ ಆಫೀಸಲ್ಲಿ ಸೆಲ್ಫಿ ತೆಗೆಯೋದು ಮಾಡೋದು ಇದರಲ್ಲಿ ತುಂಬ ಅವರಿಗೆ ಅದೊಂದು ಅಭ್ಯಾಸ ಇತ್ತು. ಸೆಲ್ಫಿ ತೆಗೆಯೋದು ಇಂಥದ್ದೆಲ್ಲ ಮಾಡ್ತಾಯಿದ್ರು. ಇವರು ಹೇಳೋದು ಗೀತಾ ಅವರು ಫಾಲೋ ಮಾಡೋದು. ಹೀಗೆ ಹಣ ಅವರು ಹೇಳ್ತಾರೆ, ಇವರು ಬೇಗ 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 ಅಂಥೇಳಿ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಹಾಗೆ ನಮ್ಮ ವ್ಯವಹಾರಗಳಿಗೆ ನಡೆದು ಒಂದು ದಿನ ಅವರಿಗೆ ಬರಬಾರ್ದು ಅಂತ ನಮ್ಮ ತಮ್ಮ ಜೋರು ಮಾಡಿದ್ದ. ಇಲ್ಲಿ ಅಲ್ಲಿ ಆಫೀಸಲ್ಲಿ ಬಂದು ಈ ರೀತಿ ಸೆಲ್ಫಲ್ಲಿ ತೆಗೆಯೋದಂಥದ್ದು ಏನು ಅಂತೇಳಿ ಜೋರು ಮಾಡಿದ ಕೂಡಲೇ ಆಮೇಲೆ ಆಫೀಸಿಗೆ ಬರೋದನ್ನು ನಿಲ್ಲಿಸಿದರು. ಅವರು ಆಫೀಸಿಗೆ ಬರೋದು ನಿಲ್ಲಿಸಿ ಆಮೇಲೆ ಅವರು ಹೋಟೆಲಲ್ಲೆಲ್ಲ ಚಹಾ ಕುಡಿಲಿಕ್ಕೆ ಕರೆದು ಅಲ್ಲಿ ವ್ಯವಹಾರ ಮಾಡ್ತಾಯಿದ್ರು. ಮಥುರಾ ಹೋಟೆಲ್, ಸಮರ್ ಪಾರ್ಕ್ ಅಲ್ಲೆಲ್ಲ ಅವರದ್ದು ವ್ಯವಹಾರ ನಡೀತಾ ಇತ್ತು. ನಾನು ಅವ್ರ ಹತ್ರ ರಿಕ್ಷಾದಲ್ಲೇ ಆಗಲಿ ಅಥವಾ ಕಾರಲ್ಲಾಗಲಿ ನಾನು ತಿರುಗಿದವನಲ್ಲ. ನಾನು ನನ್ನ ಸ್ಕೂಟ್ರಲ್ಲಿ ಹೋಗಿ ಅವರು ಕರೆದಾಗ ಹೋಗಿ ಅಲ್ಲಿ ಏನು ವಿಷಯ ಏನಂತೇಳಿ ಕೇಳಿಕೊಂಡು ಬರ್ತಾಯಿದ್ದೆ. ಹಾಗೆ ಅವರು ಕೊನೆಗೆ ಮಾಜಿ ಸೈನಿಕರ ಸೊಸೈಟಿಯಿಂದ ಲೋನ್ ಮಾಡಿ ಕೊಡ್ತೇನೆ ಅಂತೇಳಿ ಹೇಳಿದರು. ಅಲ್ಲಿ ಅವರಿಗೆ ಕಟ್ಟಲಿಕ್ಕೆ 70,000 ಬೇಕಾಗಿತ್ತು. ನಾನು ಅದನ್ನು ಕೊಡಲೇಬೇಕಿತ್ತು ಅವರಿಗೆ. ನನಗೆ ಹಣ ಅವರು 3 ಲಕ್ಷ ಕೊಡ್ತೇನೆ ಅಂತ ಹೇಳಿದರು. ಹೀಗೆ ಹಣವನ್ನು ಪಡೆದು ಅದು ನಾನು ಯಾವ ಹಣವನ್ನೆಲ್ಲ ತಂದು ಕೊಟ್ಟಿದ್ದೇನೆ ಅವರಿಗೆ. ಯಾರ್ಯಾರ ಥರ ಮೂಲಕ ಅಲ್ಲ, ನಮ್ಮ MIT ಪ್ರೊಫೆಸರ್ ಒಬ್ಬರು ಅವರ ಹತ್ರ 1 ಲಕ್ಷ ಕೈ ಸಾಲ, ಗೀತಾ ಅವರಿಗೆ ಒಂದು 2.5 ಲಕ್ಷದಿಂದ 4.5 ಲಕ್ಷದಾಗೆ. ಹಾಗೆ ಗೀತಾ ಅವರದ್ದು ಲೋನ್ ಕಟ್ಟಲಿಕ್ಕೆ ಅಂತೇಳಿ ಹಣವನ್ನು ಪಡೆದಿದ್ದಾರೆ. ತುಂಬ ವಿಧದಲ್ಲಿ ನನ್ನ ಹತ್ರ ಹಣ ಪಡೆದು ಬ್ಯಾಂಕಿಂದ ಅವರಿಗೆ ಕೋರ್ಟಿಂದ ಹಣ ಬಿಡುಗಡೆ ಆಗ್ತದೆ ಅಂತ ಹೇಳಿಕೊಂಡು ಈ ರೀತಿಯೆಲ್ಲ ನನ್ನನ್ನು ವಂಚನೆ ಮಾಡಿದರು. ನನಗೆ 1 ರೂಪಾಯಿ ಕೊಡಲಿಲ್ಲ. ಅವರು ಇಬ್ಬರು ಕೂಡ ಹೀಗೆ ಮಾಡಿದರು. ಅವರ ಮತ್ತು ಅವರ ತಮ್ಮನ ಹೆಂಡತಿ ಬೇರೆಯವ್ರ ಜೊತೆಯಲ್ಲಿ ಹೋದಾಗ ಕೇಸಾಯಿತು. ಕೇಸಾದಾಗ ಅವರಿಗೆ ಆ ಕೇಸನ್ನು ಇದು ಮಾಡಲಿಕ್ಕೆ ನನ್ನ ಹತ್ರ ಲಕ್ಷ ರೂಪಾಯಿ ಅವರು ತಗೊಂಡಿದ್ದಾರೆ. ಈ ರೀತಿ ನನ್ನನ್ನು ಹಲವು ರೀತಿಯ ಕಾರಣಗಳಿಂದ ನನ್ನನ್ನು ಮೋಸ ಮಾಡಿದ್ದಾರೆ. ಕೊಟ್ಟ ಹಣ 1 ವರ್ಷ ಅಲ್ಲ, 3-4 ವರ್ಷದಿಂದ ಕೊಟ್ಟ ಹಣ ಇಷ್ಟ ಆಯಿತು. ಒಂದು ನನಗೆ ಅವ್ರ ಥರ ರಿಟರ್ನ್ ತೊಗೊಳ್ಲಿಕ್ಕೆ ಆಗಲಿಲ್ಲ. ಕೊಟ್ಟ ಹಣ ಕೊಟ್ಟಿದ್ದೇನೆ, ಹಣವನ್ನು ನನಗೆ ಹಿಂದೆ ತೊಗೊಳ್ಳಿಕ್ಕೆ ಆಗೋದಿಲ್ಲ. ಏನು ಇದು ನನಗೆ ಇದು ಮಾಡಿದಾಗೆ ಎಂಥ ಹೌದು, ನನ್ನ ಮೈಂಡ್ ವಾಶ್ ಮಾಡಿದಾಗೆ ನನಗೆ ಆಗಿತ್ತು. ಹಣ ವಾಪಸ್ ಕೇಳೋದು ಎಂಥದ್ದು? ಹಣ ಅವರೇ ಕೇಳೋದು, ಅವರು ವಾಪಸ್ ಕೇಳುವ ಹಾಗಿಲ್ಲ, ಅವರೇ ಹಣ ಕೇಳೋದು. ಆಯಿತಾ? ಅದರ ಮೇಲೆ ನನ್ನ ಕೈಯಲ್ಲಿರುವಂಥ ಪವಿತ್ರ ಉಂಗುರವನ್ನು ನಾನು ಕೊಟ್ಟಿದ್ದೇನೆ. ಯಾಕಂತ ಅರ್ಜೆಂಟು, ನಾಳೆಗೆ ಹಣ ಕೊಡ್ತೇನೆ ಅಂತ ಹೇಳುವಾಗ ನೀವು ಗೋಲ್ಡನ್ನು ಕೇಳಲಿಕ್ಕೆ ಇದೆ? ಇಲ್ಲ, ಗೋಲ್ಡ್ ಅಂತ ನೋಡಲಿಲ್ಲ ನಾನು. ನಾಳೆ ಕೊಡ್ತಾರೆ ಚಿನ್ನ. ನನ್ನ ಪವಿತ್ರ ಉಂಗುರವನ್ನು ನಾನು ಕೊಟ್ಟಿದ್ದೆ, ನನ್ನದು. ಹಾಗೆ ನನ್ನ ಮಿಸ್ಸೆಸ್ ಇದ್ದು ಅವರದ್ದು ಸಾಧಾರಣ 500 ಗ್ರಾಮಿನಷ್ಟು ಚಿನ್ನವನ್ನು ಗೀತಾ ಅವರಿಗೆ ಕೊಟ್ಟಿದ್ದೇನೆ. ಗೀತಾರಾವ್ ಅವರಿಗೆ ಕೊಟ್ಟಿದ್ದೇನೆ. ಅವರು ಕಡಿಮೆ ಬಡ್ಡಿಗೆ ನಾವು ಇಟ್ಟು ನಿಮಗೆ ಜಾಸ್ತಿ ಹಣ ಕೊಡ್ತೇವೆ ಅಂತೇಳಿ ತೊಗೊಂಡೋದ ಚಿನ್ನವೇ ಇಲ್ಲ. ಹೌದು, ಮೋದಿ ಕ್ಯಾರಲ್ಲಿ ಪರಿಚಯ. ನಮಗೆ ಅವರು ಮೋದಿ ಕ್ಯಾರಲ್ಲಿ ಈ ತರ ನಂಬಿಸ್ತಾರೆ. ಏನು ಹೇಳಿ ನಂಬಿಸ್ತಾ ಇದ್ರು ಅಂತ ಅಂದ್ರೆ ನಿಮಗೆ ಒಂದು ನಂಬಿಕೆ ಬರಬೇಕಾದ್ರೆ ಏನಾದರೂ ಒಂದು ಏನು
ಸ್ಟ್ರಾಂಗ್ ರೀಸನ್ ಬೇಕಲ್ವಾ? ಇದು ನಮಗೆ ಒಂದು ಇದು ಎಂತ ಎಂತ ಹೇಳ್ತಾರೆ, ಅದು ವಶೀಕರಣ ಮಾಡಿದ ಹಾಗೆ. ಮಾತುಕತೆ ಹೇಗಿತ್ತು ಅಂತ ಆ ಮಾತುಕತೆ ಬಹಳ ಒಳ್ಳೆಯದು. ಯಾರೋ ನಂಬಬೇಕು, ಎಂಥವರನ್ನು ಅವರು ಮರಳು ಮಾಡುವಂಥ ವಿದ್ಯೆ ಅವರಲ್ಲಿ ಇತ್ತು. ನೀವು ಎಂತ ಅವರು ನಮ್ಮನ್ನು ಮರಳು ಮಾಡೋದು ಅಂತ ಅಷ್ಟು ಭಾಳ ಒಂದು ಪ್ರೀತಿಯಿಂದ ನಮ್ಮನ್ನು ಮಾತಾಡಿಸಿ ನಮ್ಮನ್ನು ಮೋಸ ಮಾಡ್ತಾಯಿದ್ರು. ನಮಗೆ ಅದು ಮೋಸ ಅಂತ ಗೊತ್ತಾಗಲಿಲ್ಲ. ಹಾಗೆ ಅವರ ತಮ್ಮನ ಹೆಂಡತಿ ಹುಷಾರಿಲ್ಲದಾದಾಗ ಅಲ್ಲಿ ನಮ್ಮ ಅಲಂಕಾರ ಥಿಯೇಟ್ರ್ ಹತ್ರ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ. ಮಕ್ಕಳ ಇದರಲ್ಲಿ ಅಲ್ಲಿಗೆ ಅವರು ನನ್ನ ಹತ್ರ ಕರೆಸಿ ನನ್ನ ಹತ್ರ ಹಣ ತೆಗೆಸ್ಕೊಂಡ್ರು. ಅದೇ ಹುಷಾರಿಲ್ಲ ಅಂಥೇಳಿ ಅಲ್ಲಿಯೂ ನಾನು ಅವರಿಗೆ ಹಣ ಕೊಟ್ಟಿದ್ದೇನೆ.